ಮನೀಷಾ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ಲು. ಅವಳ ಗಂಡ ಆಟೋ ಓಡಿಸ್ತಾ ಇದ್ದ. ಆದ್ರೆ ಕೆಲವು ದಿನಗಳ ಹಿಂದೆನೆ ಒಂದು ಆಕ್ಸಿಡೆಂಟ್ ಅಲ್ಲಿ ಅವನು ಅವನ 2 ಕಾಲ್ಗಳನ್ನ ಕಳ್ಕೊಂಡ. ಇವಾಗ ಅವನು ಫುಲ್ ಬೆಡ್ ರೆಸ್ಟ್ ಅಲ್ಲಿ ಇದ್ದ. ಇವಾಗ ಮನೆ ಜವಾಬ್ದಾರಿ ಎಲ್ಲ ಮನೀಷಾನೇ ನೋಡ್ಕೊಳ್ಬೇಕಾಗಿತ್ತು. ಮನೀಷಾ ಕೆಲ್ಸಕ್ಕೆ ಹೋಗೋದ್ಕಿಂತ ಮುಂಚೆ ಮನೆ ಕೆಲ್ಸ ಎಲ್ಲಾನ ಮುಗಿಸ್ತಾ ಇದ್ಲು. ತನ್ನ ಅತ್ತೆ ಹಾಗೂ ವಿನೋದ್ಗೋಸ್ಕರ ಅವಳು ಅಡಿಗೆ ಮಾಡಿ ವಿನೋದ್ಗೆ ಔಷಧಿನ ಕೊಟ್ಟು ಹೊರಡ್ತಿದ್ಲು. ಆದ್ರಿಂದ ಸುಮಾರು ಸಲ ಮನೀಷಾ ಶೋರೂಮ್ಗೆ ಹೋಗೋದಕ್ಕೆ ತುಂಬಾ ಲೇಟ್ ಆಗ್ತಿತ್ತು. ಆದ್ರಿಂದ ಅವಳ ಜೊತೆ ಕೆಲಸ ಮಾಡುವ ಇನ್ನೊಬ್ಳು ಹುಡುಗಿ ಸುಮನ್ ಅವಳನ್ನ ಕಂಡ್ರೇನೆ ಇವಳಿಗೆ ಹೊಟ್ಟೆ ಕಿಚ್ಚು. ಅವಳು ಅವಳ ಯಜಮಾನನ ಹತ್ರ ಚಾಡಿ ಹೇಳ್ತಿದ್ಲು. ಏನಾಯ್ತು ಸುಮನ್, ಮನುಷ್ಯ ಕಾಣ್ತಾ ಇಲ್ಲ? ಸರ್, ಅವಳು ಯಾವಾಗ್ಲೂ ಲೇಟಾಗಿನೇ ಬರೋದು. ಕೇಳಿದ್ರೆ ಏನಾದ್ರೂ ಕಾರಣ ಹೇಳ್ತಾಳೆ. ಕೆಲವು ಸಲ ಬಸ್ ಸಿಕ್ಕಿಲ್ಲ ಅಂತಾಳೆ, ಕೆಲವು ಸಲ ಗಂಡನಿಗೆ ಹುಷಾರಿಲ್ಲ ಅಂತಾಳೆ, ಆಮೇಲೆ ಒಂದ್ಸಲ ಈ ತರ ಒಂದ್ಸಲ ಆ ತರ ಹೇಳ್ತಾಳೆ. ಹಾಗೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ ಸರ್. ಅಲ್ಲಿ ನೋಡಿ ಬಂದ್ಬಿಟ್ಲು. ನಮಸ್ಕಾರ ಸರ್. ಏನಾಯ್ತು ಮನುಷ್ಯ, ಟೈಮ್ ಎಷ್ಟಾಗಿದೆ ಅಂತ ಅಲ್ಲಿ ನೋಡು. ಶೋರೂಮಿಗೆ ಇಷ್ಟೊತ್ತಿಗೆ ಬರೋದಾ? ಟೈಮು 10 ಗಂಟೆ ಮೇಲಾಯ್ತು. ಇಷ್ಟೊತ್ತಿಗೆ ಬರ್ತಾ ಇದೀಯಾ? ಸರ್, ನಾನು 10 ಗಂಟೆ ಒಳಗಡೆ ಬರ್ತೀನಿ. ಇವತ್ತೇ ಸ್ವಲ್ಪ ಲೇಟು. ಸುಮನ್ ಹೇಳ್ತಾ ಇರ್ತಾನೆ, ನೀ ದಿನಾ ಲೇಟ್ ಬರ್ತೀಯಂತೆ. ಸುಮನ್ ಸುಳ್ಳು ಹೇಳ್ತಿದ್ದಾನಾ? ನಾನಿವತ್ತು ಕಣ್ಣಾರೆ ನೋಡ್ದೆ. ಚೆನ್ನಾಗಿ ಸುಳ್ಳು ಹೇಳ್ತೀಯ ಈ ರೀತಿ ತಪ್ಸ್ಕೊಳ್ಳೋದಕ್ಕೆ. ಹಬ್ಬ ಹತ್ರ ಬಂತು, ಗ್ರಾಹಕರು ಬೆಳಿಗ್ಗೆನೇ ಬಂದ್ಬಿಡ್ತಾರೆ. ಒಬ್ಬಂಟಿಗೆ ಸುಮನ್ ಎಷ್ಟು ಕೆಲಸ ಮಾಡ್ತಾಳೆ. ಹೋಗು, ಕೌಂಟ್ರಲ್ಲಿ ಹೋಗಿ ನಿಲ್ಲು. ಮತ್ತೆ ಲಂಚ್ ಬ್ರೇಕ್ ನಿಂಗೆ 1/4 ಗಂಟೆ ಮಾತ್ರ, ಅರ್ಧ ಗಂಟೆ ಸಿಗೋದೇ ಇಲ್ಲ. ಮನೀಷಾ ಏನು ಹೇಳ್ದೆ ಕೌಂಟರಲ್ಲಿ ಹೋಗಿ ನಿಂತ್ಕೊಂಡು ಬರೋ ಕಸ್ಟಮರ್ಸ್ಗೆ ಸೀರೆನ ತೋರಿಸ್ತಾ ಇದ್ಲು. ಮನೀಷಾನ ಮಾಲೀಕರು ಬೈದಿದ್ದನ್ನ ನೋಡಿ ಸುಮನ್ ಮನಸ್ಸೊಳಗಡೆನೆ ತುಂಬಾ ಸಂತೋಷ ಪಡ್ತಿದ್ಲು. ಮನೀಷಾ ಬೆಳಗಿಂದ ಊಟ ಮಾಡ್ಲಿಲ್ಲ, ಯಾಕಂದ್ರೆ ಮನೆ ಕೆಲಸ ಮಾಡುವಾಗ ಅವಳಿಗೋಸ್ಕರ ಸ್ವಲ್ಪ ಸಮಯ ಅವಳಿಂದ ಕೊಡಕ್ಕಾಗ್ಲಿಲ್ಲ. ಪಾಪ ಮನೀಷಾ ದಿನ ಇಡೀ ಕೌಂಟರಲ್ಲಿ ನಿಂತ್ಕೊಂಡು ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಿದ್ಲು. ಆದ್ರೆ ಸುಮನ್ ಏನಾದ್ರೂ ರೀಸನ್ ಹೇಳ್ಕೊಂಡು ಸ್ಟೋರ್ ರೂಮ್ ಒಳಗಡೆ ಹೋಗ್ತಿದ್ಲು. ಏನಾದ್ರೂ ತಿಂದ್ಕೊಂಡು ಸುಮ್ನೆ ಮೊಬೈಲ್ ನೋಡ್ತಾ ಇರ್ತಿದ್ಲು. ಮನೀಷಾ ಬೆಳಗಿಂದ ಏನು ತಿಂದೇ ಇಲ್ಲ. ಸಂಜೆ ಅವಳು ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದ್ರು ಕೂಡ ಮನೆಯಲ್ಲೂ ಮನೆ ಕೆಲಸ ಇತ್ತು. ಅವಳ ಅತ್ತೆಯಿಂದ ಮನೆ ಕೆಲಸ ಯಾವುದು ಮಾಡಕ್ಕಾಗಲ್ಲ. ಅವರು ದಿನ ಇಡೀ ಸುಮ್ನೆ ಕೂತ್ಕೊಂಡಿರ್ತಿದ್ರು. ಗಂಡನ್ನ ನೋಡ್ಕೊಳ್ಳೋದು, ಮನೆ ಕೆಲಸ, ಅಡ್ಗೆ ಕೆಲಸ, ಹೊರಗಡೆ ಕೆಲಸ, ಇದ್ರಲ್ಲೇ ಪಾಪ ಮನೀಷಾಲ ಜೀವನ ಮುಗ್ದೋಯ್ತು. ಏನಾಯ್ತಮ್ಮ ಸೊಸೆ, ಇವತ್ತು ರೊಟ್ಟಿ ಕೊಡಕ್ಕೆ ತುಂಬಾನೇ ಲೇಟ್ ಆಗ್ತಾ ಇದೆ. ಆಯ್ತು ಅತ್ತೆ, ಇನ್ನು ಸ್ವಲ್ಪ ಹೊತ್ತು. ನಿನಗೆ ಗೊತ್ತಲ್ವಾ ರಾತ್ರಿ ನಾನು ಮಾತ್ರೆ ತಗೊಳ್ಬೇಕು ಅಂತ. ಇಷ್ಟು ಲೇಟಾಗಿ ಊಟ ಕೊಟ್ರೆ ನಾನು ಯಾವಾಗ ಔಷಧಿ ತಿನ್ನೋದು? ಸ್ವಲ್ಪ ಯೋಚನೆ ಮಾಡಮ್ಮ. ಮನುಷ್ಯ ಸ್ವಲ್ಪ ನೀರ್ ಕೊಡಮ್ಮ. ತಗೊಂಬಂದೆ. ಹೀಗೆ ಪ್ರತಿದಿನ ಮನುಷ್ಯ ಪಾಪ ಮನೆ ಕೆಲಸ ಹೊರಗಡೆ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಒಂದು ಭಯಂಕರವಾದ ವಿಷಯ ಮುಂದೆ ಬರ್ತಾ ಇತ್ತು. ಅದ್ರ ಬಗ್ಗೆ ಮನುಷ್ಯಳಿಗೆ ಗೊತ್ತಾಗ್ಲಿಲ್ಲ. ಮನುಷ್ಯ ಮರುದಿನ ಶೋರೂಮ್ಗೆ ಹೋದಾಗ ಓನರ್ ತುಂಬಾ ಕೋಪದಿಂದ ಇದ್ರು. ನಿಶಾ, ಹೇಳು, ನಿನ್ನೆ ಈ ಸಿಟಿಲೇ ತುಂಬಾ ಶ್ರೀಮಂತರಾದ ದೇವಿಲಾಲ್ ಮಗಳು ಪೂರ್ಣಿಮಾ ಲೆಹಂಗಾ ತಗೊಳಕ್ ಬಂದ್ರು. ಅವರು 2 ಲಕ್ಷದ ಲೆಹಂಗಾ ತಗೊಂಡ್ರು. ನಾನ್ ನಿಂಗೆ ನಿನ್ನೆನೇ ಹೇಳಿದ್ದೆ, ಅದು ಫಿನಿಶಿಂಗ್ಗೆ ಹೋಗುತ್ತಂತ, ಅದನ್ನ ಸರಿಯಾಗಿ ನೋಡ್ಕೋ ಅಂತ. ಆ ಲೆಹಂಗಾ ಒಂದೇ ಒಂದು ಪೀಸ್ ಇತ್ತು. ಅದು ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು. ನಿಂಗ್ ಗೊತ್ತಾ, ಆ ಲೆಹಂಗಾ ಈಗ ಹರಿದೋಗಿದೆ. CCTVಯಲ್ಲಿ ಮೊದ್ಲು ಆ ಲೆಹಂಗವನ್ನ ನೀನೇ ನೋಡ್ಕೊಂಡಿದೀಯಾ? ಮರ್ಯಾದೆಯಿಂದ ಹೇಳು, ಆ ಲೆಹಂಗಾ ಹೇಗೆ ಹರಿದೋಯ್ತು? ಯಾಕಂದ್ರೆ ಕೊನೆಯದಾಗಿ ನೀನೇ ಶೋರೂಮಿಂದ ಹೋದೆ. ಇಲ್ಲ ಸರ್, ನಾನ್ ಏನೂ ಮಾಡಿಲ್ಲ. ನನ್ ಮೇಲೆ ನಂಬಿಕೆ ಇಡಿ. ನಿನ್ ಮಾತ್ ನನ್ ಕೇಳೋದೇ ಇಲ್ಲ. ಸಂಜೆ 5 ಗಂಟೆ ತನಕ ಟೈಮ್ ಕೊಡ್ತೀನಿ. ಆ ಲೆಹಂಗವನ್ನ ಸರಿ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ 2 ಲಕ್ಷ ದುಡ್ಡು ಕೊಡ್ಬೇಕು. ನಂಗೆ ನಷ್ಟ ಆಗುತ್ತೆ. ಹೋಗಿಲ್ಲಿಂದ ಅದನ್ನ ಸರಿ ಮಾಡಿ ತಗೋಬಾ, ಇಲ್ಲಾಂದ್ರೆ ದುಡ್ಡು ತಗೋಬಾ, ಇಲ್ಲಾಂದ್ರೆ ಪೊಲೀಸ್ ನಿಮ್ಮನೆಗ್ ಬರುತ್ತೆ. ಮನುಷ್ಯ ಅಳ್ತಾ ಇದ್ಲು, ಬೇಡಿ ಕೇಳ್ಕೊಂಡ್ಲು. ಆದ್ರೆ ಅವನ್ ಮಾತ್ರ ಸ್ವಲ್ಪನೂ ಕರುಣೆ ತೋರಿಸ್ಲೇ ಇಲ್ಲ. ಮನುಷ್ಯ ಅಳುತ್ತಾ ಮನೆಗ್ ಬರ್ತಾ ಇದ್ಲು. ಆವಾಗ ದಾರಿಯಲ್ಲಿ ಒಬ್ರು ಅಜ್ಜಿ ರೋಡ್ ಕ್ರಾಸ್ ಮಾಡಕ್ಕೆ ಕಷ್ಟಪಡ್ತಾ ಇರೋದನ್ನ ನೋಡಿದ್ಲು. ಆವಾಗ ಒಂದು ಗಾಡಿ ತುಂಬಾ ಸ್ಪೀಡ್ ಆಗಿ ಬರ್ತಾ ಇತ್ತು. ತಕ್ಷಣ ಮನುಷ್ಯ ಅಲ್ಲೇ ಇದ್ದ ಆ ಅಜ್ಜಿನ ಹೇಗೋ ಕಾಪಾಡಿದ್ಲು. ಅಜ್ಜಿ, ಸ್ವಲ್ಪ ನೋಡ್ಕೊಂಡು, ನಿಮ್ಗೇನಾದ್ರೂ ಗಾಯ ಆಗಿದ್ರೆ? ತುಂಬಾ ಧನ್ಯವಾದ ಮಗಳೇ, ಚೆನ್ನಾಗಿರು. ಏನಮ್ಮ ಮಾಡೋದು, ನನಗೆ ಕಣ್ಣು ಸರಿಯಾಗಿ ಕಾಣಿಸಲ್ಲ. ಅದಕ್ಕೆ ರೋಡ್ ಕ್ರಾಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಅಮ್ಮ. ಅಮ್ಮ, ನಿಮ್ಮ ಕೈಯಲ್ಲಿದ್ದ ಈ ಚೀಲ ತಗೊಳ್ಳಿ, ಇಟ್ಕೊಳ್ಳಿ. ಮಗು, ನಿನಗೆ ಗೊತ್ತಾ, ಈ ಚೀಲದಲ್ಲಿ ಒಂದು ರೇಷ್ಮೆ ಸೀರೆ ಇದೆ. ಆ ರೇಷ್ಮೆ ಸೀರೆ ಇಟ್ಕೊಂಡು ನಾವು ಏನು ಬೇಕಾದರೂ ಮಾಡ್ಕೊಳ್ಬೋದು ಗೊತ್ತಾ. ಒಂದು ಕಾಲದಲ್ಲಿ ನಾನೊಬ್ಳು ದೊಡ್ಡ ಮ್ಯೂಜಿಷಿಯನ್. ಆ ಕಾಲದಲ್ಲಿ ನಾನು ಈ ಸೀರೆನ ಇಟ್ಕೊಂಡು ಏನೇನೋ ಮಂತ್ರಗಳನ್ನು ಮಾಡ್ತಾ ಇದ್ದೆ. ಆದರೆ ಇವಾಗ ವಯಸ್ಸಾಗ್ತಿದೆಯಲ್ಲ, ನನಗೆ ದೃಷ್ಟಿನೂ ಹೋಗ್ಬಿಡ್ತಮ್ಮ. ಆದ್ರಿಂದ ನನಗೇನು ಅನಿಸ್ತಿದೆ ಅಂದರೆ, ವಯಸ್ಸಾಗಿರೋದ್ರಿಂದ ಇದನ್ನು ಯಾರಾದರೂ ಕಟ್ಕೊಂಡು ಹೋಗ್ಬಿಡ್ತಾರೋ ಏನೋ ಅಂತ. ಆದ್ರಿಂದಾನೇ ಇದನ್ನು ಚೀಲದಲ್ಲಿ ಹಾಕ್ಕೊಂಡು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಆದರೆ ನನಗಿವಾಗ ಅನಿಸ್ತಿರೋದು ಏನಂದರೆ, ಸುಮಾರು ದಿನ ನಾನು ಜೀವಂತವಾಗಿರಲ್ಲ. ಈ ಚೀಲನ ನಾನು ನೋಡ್ಕೊಂಡಿರೋಕ್ಕೂ ಆಗಲ್ಲ. ಆದ್ರಿಂದ ಈ ರೇಷ್ಮೆ ಸೀರೆನ ನಾನು ನಿನಗೆ ಕೊಡ್ತಾ ಇದ್ದೀನಿ. ಇದರಿಂದ ನೀನು ಏನು ಬೇಕಾದ್ರೂ ಮಾಡ್ಕೋಬೋದು. ಇದರಿಂದ ನೀನೇನಾದರೂ ಹೊಸದಾಗಿ ವ್ಯಾಪಾರ ಕೂಡ ಮಾಡ್ಕೊಳ್ಬೋದಮ್ಮ.
ಅಮ್ಮ, ಇವತ್ತು ನನ್ನ ಜೀವನದಲ್ಲಿ ನೀವು ದೇವತೆಯಾಗಿ ಬಂದಿದ್ದೀರಾ ಅಮ್ಮ. ನನಗೆ ಇವತ್ತು ಒಂದು ದೊಡ್ಡ ಸಮಸ್ಯೆ ಬಂದಿದೆ. ನೀವು ನನ್ನ ಜೊತೆ ಯಾಕಮ್ಮ ಮನೆಗೆ ಬರಬಾರ್ದು? ನಾನು ನಿಮ್ಮನ್ನ ನನ್ನ ಜೊತೆನೇ ಇಟ್ಕೊಳ್ತೀನಿ. ಇಲ್ಲಮ್ಮ, ನನಗೆ ತುಂಬ ವಯಸ್ಸಾಗ್ತಾ ಇದೆ. ಎಲ್ಲಾದರೂ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ವಯಸ್ಸಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಜೀವ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಮ್ಮ. ಹಾಗಂತ ಹೇಳಿ ಆ ಅಜ್ಜಿ ಅಲ್ಲಿಂದ ಬೇರೆ ಎಲ್ಗೋ ಹೋಗ್ಬಿಟ್ರು. ಮನಿಷಾ ಆ ಬಟ್ಟೆ ತಗೊಂಡು ಮನೆಗೆ ಬಂದ್ಲು. ಅವಳು ಸ್ವಲ್ಪ ಹೆದರಿದ್ಲು. ಅವಳು ಮೆಲ್ಲೆ ಅವಳ ರೂಮಲ್ಲಿ ಅದನ್ನ ಬಿಚ್ಬಿಟ್ಟು ಹೇಳಿದ್ಲು, ಓ ಮಾಯಾ ರೇಷ್ಮೆ ಸೀರೆ, ನನಗೆ ಯಾವ ಥರದ ಲೆಹಂಗಾ ಬೇಕೋ ಅದು ನನ್ ಮುಂದ್ಗಡೆ ಬರುತ್ತಾ? ಮನಿಷಾ ಹಾಗೆ ಹೇಳಿದಾಗ ಅವಳ ಮುಂದ್ಗಡೆ ಶೋರೂಮಲ್ಲಿ ಕಾಣೆಯಾಗಿದ್ದ ಅದೇ ರೀತಿ ಲೆಹಂಗಾ ಪ್ರತ್ಯಕ್ಷವಾಯಿತು. ಮನಿಷಾಳಿಗೆ ಅದನ್ನ ನಂಬಲಿಕ್ಕೆ ಆಗ್ಲಿಲ್ಲ. ಅವಳ ಕಷ್ಟ ಎಲ್ಲ ಒಂದು ಕ್ಷಣದಲ್ಲಿ ದೂರ ಆಗಿತ್ತು. ಅವಳು ಆ ಲೆಹಂಗಾನ ಪ್ಯಾಕ್ ಮಾಡಿ ಶೋರೂಮ್ಗೆ ಅದನ್ನ ತಗೊಂಡ್ ಬಂದು ಕೊಟ್ಲು. ಲೆಹಂಗಾ ಸರಿಯಾಗಿರೋದನ್ನ ನೋಡಿ ಆ ಶೋರೂಮ್ ಮಾಲೀಕ ತುಂಬಾನೇ ಶಾಕ್ ಆದ. ಅವಳನ್ನ ಯಾವುದೇ ಪ್ರಶ್ನೆನೂ ಇವಾಗ ಅವನಿಂದ ಕೇಳಕ್ಕಾಗಲ್ಲ. ಸರ್, ನಾನು ಇವತ್ತೇ ನಿಮ್ಮ ಶೋರೂಮಿಂದ ಕೆಲ್ಸನ ಬಿಡ್ತಾ ಇದ್ದೀನಿ. ಎಲ್ಲಿ ನಂಬಿಕೆ ಇಲ್ವೋ ಅಲ್ಲಿ ಕೆಲಸ ಮಾಡೋದು ವೇಸ್ಟೇ ಸರ್. ನನ್ನ ಕ್ಷಮಿಸ್ಬಿಡಿ. ಹಾಗಂತ ಹೇಳಿ ಮನಿಷಾ ಮನೆಗ್ ಬಂದ್ಲು. ಮನಿಷಾ ಆ ರೇಷ್ಮೆ ಸೀರೆಯ ಸಹಾಯದಿಂದ ಸುಂದರವಾದ ಲೆಹಂಗಾಗಳನ್ನ ಪ್ರತ್ಯಕ್ಷ ಮಾಡಿ ಅದನ್ನ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾರ್ತಾ ಇದ್ಲು. ಆ ಲೆಹಂಗಾ ನೋಡಕ್ಕೆ ತುಂಬಾ ಸುಂದರವಾಗಿರೋದ್ರಿಂದ ಎಲ್ಲಾ ಕಸ್ಟಮರ್ಸ್ಗಳು ತುಂಬಾನೇ ಇಷ್ಟ ಆಯ್ತು. ಅದು ಮಾತ್ರವಲ್ಲ, ಅಕ್ಕಪಕ್ಕದ ಊರುಗಳಲ್ಲೂ ಕೂಡ ಮನಿಷಾಳ ಲೆಹಂಗಾ ವ್ಯಾಪಾರ ಆಯ್ತು. ಅದ ನೋಡಿ ಅವಳ ಗಂಡ ಹಾಗೂ ಅತ್ತೆ ಸಂತೋಷಪಟ್ರು. ಮನಿಷಾ ಮನೆಯವ್ರ ಹತ್ರ ಆ ರೇಷ್ಮೆ ಸೀರೆಯ ಬಗ್ಗೆ ಎಲ್ಲ ಹೇಳಿದ್ಲು. ಯಾವ ಶೋರೂಮ್ ಅಲ್ಲಿ ಮನಿಷಾ ಕೆಲಸ ಮಾಡ್ತಿದ್ಲೋ ಆ ಶೋರೂಮ್ ಮಾಲೀಕನಿಗೆ ನಿಜ ಏನು ಅನ್ನೋದು ಅರ್ಥ ಆಯ್ತು. ನಿಜವಾಗ್ಲೂ ತಪ್ಪು ಮಾಡಿದ್ದು ಸುಮನ್. ಅವಳೇ ಆ ಲೆಹಂಗಾನ ಹಾಳ್ ಮಾಡಿದ್ದು. ಆ ಮಾಲೀಕ ಸುಮನ್ನ ಕೆಲ್ಸದಿಂದ ತೆಗ್ದು ಮನಿಷಾ ಹತ್ರ ಬಂದು ಅವಳತ್ರ ಕ್ಷಮಾಪಣೆ ಕೇಳ್ದ. ಮನಿಷಾ ಅವನನ್ನ ಕ್ಷಮಿಸಿದ್ಲು, ಆದ್ರೆ ಅವನಿಗೆ ಲೆಹಂಗಾ ಮಾತ್ರ ಕೊಟ್ಟಿಲ್ಲ. ಅವನು ಸರಿ ಅಂತ ವಾಪಸ್ ಹೋಗ್ಬಿಟ್ಟ. ಮೆಲ್ಲೆ ಮೆಲ್ಲೆ ದಿನೇಶ್ಗೆ ಅವಳು ಒಳ್ಳೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿದ್ಲು. ಅವನೂ ಗುಣ ಆದ. ಇವಾಗ ಅವನ್ ಕೂಡ ಮನಿಷಾ ಜೊತೆ ಲೆಹಂಗಾ ವ್ಯಾಪಾರದಲ್ಲಿ ಸಹಾಯ ಮಾಡ್ತಿದ್ದ. ದೊಡ್ಡ ದೊಡ್ಡ ಫ್ಯಾಷನ್ ಶೋ ಅಲ್ಲಿ ಮನಿಷಾಲ ಲೆಹಂಗಾ ಹೋಗ್ತಾ ಇತ್ತು. ಮೆಲ್ಲೆ ಮೆಲ್ಲೆನೆ ಅವ್ರ ಕುಟುಂಬ ಇವಾಗ ಶ್ರೀಮಂತ ಕುಟುಂಬವಾಗಿ ಬದಲಾಯಿತು. ಮನಿಷಾ ಯಾವುದಕ್ಕೋಸ್ಕರ ಇಷ್ಟು ದಿನ ಕಾಯ್ತಿದ್ಲೋ ಆ ಸಂತೋಷನ ತನ್ನ ಅತ್ತೆ ಹಾಗೂ ಗಂಡನಿಗೆ ಕೊಟ್ಲು. ಮನೆಗೆ ಬರೋ ಸೊಸೆ ಯಾವಾಗ್ಲೂ ಲಕ್ಷ್ಮೀದೇವಿ. ಅದನ್ನ ಮನಿಷಾ ರುಜು ಮಾಡಿದ್ಲು.